40 years have passed by since we lost my precious sister, Evangeline Dinakaran. 40 ವರ್ಷಗಳು ಸಂದು ಹೋದವು. ನಾವು ನಮ್ಮ ಪ್ರೀತಿಯ ಸಹೋದರಿ ಎವಂಜಲಿನ್ ದಿನಕರನ್ ಅವರನ್ನು ಕಳೆದುಕೊಂಡು. We affectionately called her Angel. ಆಕೆಯನ್ನು ಪ್ರೀತಿಯಿಂದ ಏಂಜಲ್ ಎಂಬುದಾಗಿ ಕರೆಯುತ್ತಿದ್ದೆವು. God translated her into glory. ದೇವರು ಆಕೆಯನ್ನು ಮಹಿಮೆಯಲ್ಲಿ ರೂಪಾಂತರಗೊಳಿಸಿದನು. I know today she is His angel in heaven. ನನಗೆ ಗೊತ್ತು, ಆಕೆ ಇಂದು ಪರಲೋಕದಲ್ಲಿ ಒಂದು ದೇವದೂತಲಾಗಿದ್ದಾಳೆ. God allowed this agony ದೇವರು ಈ ವೇದನೆಯಲ್ಲಿ ಹಾದು ಹೋಗುವಂತೆ ಮಾಡಿದನು. for us to understand the suffering and sorrow people go through over the loss of their loved ones. ತಮ್ಮ ಪ್ರೀತಿ ಪಾತ್ರಗಳನ್ನು ಕಳೆದುಕೊಂಡು ಹೇಗೆ ಜನರು ತಮ್ಮ ಜೀವನದಲ್ಲಿ ಚಿಂತೆ, ದುಃಖ ಮತ್ತು ಸಂಕಷ್ಟಗಳಲ್ಲಿ ಹಾದು ಹೋಗ್ತಾರೋ ಅದರ ತಿಳುವಳಿಕೆಯನ್ನು ದೇವರು ನಮಗೆ ಕೊಟ್ಟನು. We know the agony that people go through because of several losses. ಜನರು ಈ ಲೋಕದಲ್ಲಿ ಅನೇಕ ನಷ್ಟಗಳ ಮುಖಾಂತರವಾಗಿ ಹೋಗುವ ವೇದನೆಯೂ ಸಹ ಅದು ನಮಗೆ ತಿಳಿದಿದೆ. And God has comforted us by strengthening us to pray for every one of such persons. ದೇವರು ನಮಗೆ ಸಂತೈಸುವಿಕೆಯನ್ನು ತನ್ನ ಬಲದ ಮುಖಾಂತರವಾಗಿ ನೀಡಿ ಇಂತಹ ಜನರಿಗೆ ಪ್ರಾರ್ಥಿಸಲು ಆತನು ನಮಗೆ ಕೃಪೆಯನ್ನು ನೀಡಿದ್ದಾನೆ. We have seen answers from God. ದೇವರಿಂದ ಉತ್ತರವನ್ನು ಸಹ ನಾವು ನೋಡಿದ್ದೇವೆ. When these millions of people write back and tell us, because of you, I have a child after 20 years. ಇಂತಹ ಜನರು ನಮಗೆ ಪತ್ರ ಬರೆದು ನೀವು ಪ್ರಾರ್ಥಿಸಿದ ನಂತರ ನನಗೆ ಮಕ್ಕಳು ಉಂಟಾಗಿದೆ ಎಂಬುದಾಗಿ ಕೇಳುವಾಗ ಅದು ನಮಗೆ ಬಹಳ ಸಂತೋಷವನ್ನು ಕೊಂಡು ತರುತ್ತದೆ. God built our family again. ದೇವರು ನಮ್ಮ ಕುಟುಂಬ ಜೀವನವನ್ನು ಕಟ್ಟಿದ್ದಾನೆ. God transformed my husband. ದೇವರು ನನ್ನ ಗಂಡನನ್ನು God ರೂಪಾಂತರಗೊಳಿಸಿದನು. built our professional career. ದೇವರು ನಮ್ಮ ಸೇವಾ ಕ್ಷೇತ್ರವನ್ನು ಆತನು ಕಟ್ಟಿದನು. God saved me from sin. ದೇವರು ನನ್ನನ್ನು ಪಾಪದಿಂದ ನನ್ನನ್ನು ರಕ್ಷಿಸಿದನು. Every sorrow has turned into joy. ಪ್ರತಿಯೊಂದು ದುಃಖವು ಸಂತೋಷವಾಗಿ ಮಾರ್ಪಾಡು ಹೊಂದಿದೆ. Jesus has answered every prayer. ಯೇಸು ಕ್ರಿಸ್ತನು ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರವನ್ನು ನೀಡಿದ್ದಾನೆ. That's how we live in this world. ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸರಾಗಿದ್ದೇವೆ. And 40 years of Karunya. ಕಾರುಣ್ಯದ 40 ವರ್ಷಗಳು. Karunya University. ಕಾರುಣ್ಯ ವಿಶ್ವವಿದ್ಯಾನಿಲಯ Blessing to thousands and thousands. ಸಾವಿರಾರು ಜನರಿಗೆ ಆಶೀರ್ವಾದವಾಗಿದೆ. Through the students, lakhs of people are blessed. ವಿದ್ಯಾರ್ಥಿಗಳ ಮೂಲಕ ಲಕ್ಷಾಂತರ ಜನರು ಆಶೀರ್ವಾದವನ್ನು ಹೊಂದಿದ್ದಾರೆ. Through the graduates, lakhs of families are blessed. ಅನೇಕ ಪದವೀಧರ ಮೂಲಕ ಅನೇಕ ಕುಟುಂಬಗಳು ಆಶೀರ್ವಾದ ಹೊಂದಿದೆ. Thank God. ದೇವರಿಗೆ ಸ್ತೋತ್ರ. He turned our sorrow into joy. ಆತನು ನಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಾಡು ಮಾಡಿದನು. Because we stood up in our sorrow to wipe away the tears of others, their sorrow, through the love of Jesus. ನಾವು ನಮ್ಮ ದುಃಖದ ಮಧ್ಯದಲ್ಲಿ ಎದ್ದು ನಿಂತು ಯೇಸು ಕ್ರಿಸ್ತನ ಪ್ರೀತಿಯ ಮುಖಾಂತರವಾಗಿ ಅವರ ದುಃಖವನ್ನು ಹೋಗಲಾಡಿಸಿ ಅವರ ಕಣ್ಣೀರನ್ನು ಒರೆಸುವುದರ ನಿಮಿತ್ತವಾಗಿ Thank you for standing with us. ನಮ್ಮೊಂದಿಗೆ ನೀವು ನಿಂತುಕೊಳ್ಳೋದಕ್ಕಾಗಿ ಸ್ತೋತ್ರ. Praying for us. ನಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ, Standing with Jesus calls. ಯೇಸು ಕ್ರಿಸ್ತನ ಸೇವೆಯೊಂದಿಗೆ ನೀವು ನಿಂತಿರುವುದಕ್ಕಾಗಿ, Pray for millions. ಲಕ್ಷಾಂತರ ಜನರಿಗೆ ಪ್ರಾರ್ಥಿಸುವುದಕ್ಕಾಗಿ Continue to do that. ಇದನ್ನು ಮಾಡಲು ಮುಂದುವರಿಸಿರಿ. Let's bring life to those in sorrow. ಯಾರ್ಯಾರು ದುಃಖದಲ್ಲಿದ್ದಾರೋ ಅವರಿಗೆ ನಾವು ಜೀವವನ್ನು ಕೊಂಡು ತರೋಣ.